ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇರ್ ಗ್ರೋತ್ ಡೇ ಟು ಡೇ ಚಾಲೆಂಜ್ಗೆ ವೆಲ್ಕಮ್. ಸೊ ನಾನಿಲ್ಲಿ ಒಂದು ಅಲೋವೆರಾ ತೊಗೊಂಡಿದ್ದೀನಿ, ವಾಶ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಹಾಗೆ ಒಂದು ಬೌಲ್, ನೈಫ್ ಮತ್ತು ಫೋಕ್ ಕೂಡ ತೊಗೊಂಡಿದ್ದೀನಿ, ಅದನ್ನ ಪ್ರಾಪರಾಗಿ ಜೆಲ್ ರಿಮೂವ್ ಮಾಡೋಕ್ಕೆ. ಹಾಗೆ ನಾನಿಲ್ಲಿ ಗಿರಾನಿ ಅಂತ ಒರಿಜಿನಲ್ ಕೊಕೊನಟ್ ಆಯಿಲ್ ಕೂಡ ತೊಗೊಂಡಿದ್ದೀನಿ. ಇದು 100% ನ್ಯಾಚುರಲ್ ಮತ್ತು ಕೋಲ್ಡ್ ಪ್ರೆಷರ್ ಮತ್ತು ಕೆಮಿಕಲ್ ಫ್ರೀ ಕೂಡ ಇದೆ. ಕಟ್ ಮಾಡಿರೋ ಅಲೋವೆರಾ ಜೆಲ್ನ ನಾವು ಈ ಥರ ಜೆಂಟಲಿ ಮಸಾಜ್ ಮಾಡಿಕೊಂಡ್ರೆ ನಮ್ಮ ಹೇರ್ ಕೂಡ ಇನ್ನೂ ತಿಕ್ಕಾಗಿ ಬೀಳುತ್ತೆ ಮತ್ತು ಹೆಡ್ಗೆ ಒಂದು ಮಸಾಜ್ ರಿಲೀಫ್ ಆಗುತ್ತೆ. ಹಾಗೆ ಸೊ ಟೆಕ್ಸ್ಚರ್ ವೈಸರ್ ಕೂಡ ನಮ್ಮ ಕೂದಲು ಸಿಲ್ಕಿ ಆ್ಯಂಡ್ ಸಾಫ್ಟ್ ಇರುತ್ತೆ, ಯಾವುದೇ ಥರ ಡ್ಯಾಂಡ್ರಫ್ ಇರಲ್ಲ. ನೀವು ನೋಡಿರ್ಬೋದು, ಆಲ್ಮೋಸ್ಟ್ ಕೂದಲು ಬೆಳಿಬೇಕಂದ್ರೆ ವೈಟ್ ಹೇರ್ ಜಾಸ್ತಿ ಆಗುತ್ತೆ. ಒಂದು ಕೂದಲು ಕೂಡ ವೈಟ್ ಇಲ್ಲ, ಯಾಕಂದರೆ ನಾನು ಆ ಥರ ಜೆಂಟಲ್ ಮಸಾಜ್ ಮತ್ತು ಯಾವ ಥರ ಬೇಕು ಹೇಗೆ ಅದೇ ಥರ ನಾನು ಕ್ಲೀನಾಗಿ ಇದು ಮಾಡ್ತಿದ್ದೀನಿ. ಹೇರ್ ಪ್ಯಾಕ್ಗೆ ರಿಮೂವ್ ಮಾಡಿರೋ ಜೆಲ್ ಮತ್ತು 2 ಸ್ಪೂನ್ ಆಯಿಲ್, ಮನೇಲೇ ಮಾಡಿರೋ ಹೇರ್ ವಾಶ್ ಪೌಡರ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಒಳ್ಳೆ ಟೆಕ್ಸ್ಚರ್ ಕೂಡ ಕೊಟ್ಟಿದ್ದೀನಿ. 5 ಮಿನಿಟ್ಸ್ ಬಿಟ್ಟು ನಾವು ಅದನ್ನು ಜೆಂಟಲ್ಲಿ ಹೆಡ್ಗೆ ಕ್ಲೀನಾಗಿ ಮಸಾಜ್ ಕೊಡಬೇಕು. ಸೊ ಪ್ಲೀಸ್ ನೀವು ಹೆಡ್ಗೆ ಮಸಾಜ್ ಕೊಡಬೇಕು. ಹೇರ್ ಪ್ಯಾಕ್ ಆಗಬೇಕಂದ್ರೆ ಜೆಂಟಲ್ಲಿ ಕೈಗೆ ಸ್ಕ್ರಬ್ ಮಾಡಿಕೊಂಡು ಲೇಯರಾಗಿ ತಗೊಂಡು ಹೇರ್ಗೆ ಅಪ್ಲೈ ಮಾಡಿ. ಸೊ ಹಾಗೆ ನೀವು ಹಚ್ಚಿದ್ರೆ ಅದೆಲ್ಲ ಗಂಟು ಹಾಗೆ ಇರುತ್ತೆ, ಪೌಡರ್ದು ಕೂಡ ಕರೆಕ್ಟಾಗಿ ಸ್ಮಜ್ ಆಗಿರಲ್ಲ. ಸೊ ಪ್ಲೀಸ್ ಕ್ಲೀನಾಗೆ ಹೆಡ್ಗೆ ಒಂದು ಮಸಾಜ್ ಕೊಡಿ. ಮಸಾಜ್ ಕೊಟ್ಟಾದಮೇಲೆ ನೀವು ನೋಡ್ಬೋದು ಕಂಪ್ಲೀಟಾಗಿ ಅಬ್ಸರ್ವ್ ಆಗಿದೆ. ಸೊ ಪ್ಲೀಸ್ ನೀವು ಕೋಲ್ಡ್ ವಾಟರ್ನ ಜಾಸ್ತಿ ಯೂಸ್ ಮಾಡಬೇಡಿ, ಹಾಟ್ ವಾಟರ್ನು ಕೂಡ ಬೇಡ. ಸಮ ಪ್ರಮಾಣದಲ್ಲಿ ನಾರ್ಮಲ್ ಬಿಸಿನೀರನ್ನ ತೊಗೊಂಡು ಹೇರ್ನ ವಾಶ್ ಮಾಡಿ. ಸೊ ಹಾಗಾಗಿ ನಿಮ್ಮ ಹೇರ್ ಗ್ರೋತ್ ಇನ್ನೂ ಚೆನ್ನಾಗಿ ಬೀಳುತ್ತೆ. ಆಫ್ಟರ್ ವಾಶ್ ಆದಮೇಲೆ ಟವಲಿಂದ ಜಾಸ್ತಿ ಕೂದಲನ್ನ ಒರೆಸೋಕ್ಕೆ ಹೋಗ್ಬಿಡಿ, ಹಾಗೆ ಬಿಡಿ. ಆಫ್ಟರ್ ದಟ್ ನೋಡ್ಬೋದು ನೀವು ನನ್ನ ಕೂದಲಲ್ಲಿ ಶೈನಿಂಗ್ ಮತ್ತು ಒಂಚೂರು ಡ್ಯಾಂಡ್ರಫ್ ಇಲ್ಲ ಮತ್ತು 0% ವೈಟ್ ಹೇರ್ಸ್ ಕೂಡ ಇಲ್ಲ. ಸೊ ಹಾಗೆ ನಾನು ನನ್ನ ಫೇಸ್ಗೆ ಸಿಟಾಫಿಲ್ ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡಿ, ಹಾಗೆ ಈ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿಕೊಂಡು ಅದು SPF 50 ವಿಟಮಿನ್ E ಇರೋದ್ರಿಂದ ನಾನು ಅದನ್ನು ಡೈಲಿ ಅಪ್ಲೈ ಮಾಡ್ತೀನಿ ಹೊರಗಡೆ ಹೋಗೋಕ್ಕೂ ಮುಂಚೆನೇ. ರೆಡಿಯಾಗಿ ಮಾಸ್ಕ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಔಟ್ಸೈಡ್ ಬಂದರೆ ಇಲ್ಲಿ ನೋಡಿದ್ರೆ 2 ಲವರ್ಸ್ ಅಂದರೆ ಪಾರಿವಾಳಗಳು ಕೂತಿತ್ತು, ಅದ್ರ ಜೊತೆ ಕೋಗಿಲೆ ಕೂಡ ಇತ್ತು. ಸೊ ಅದ್ರದ್ದು ಒಂದು ವಿಡಿಯೋ ಇರಲಿ ಅಂತ ವಿಡಿಯೋ ತಗೊಂಡು ಹಾಗೆ ವಾಕ್ ಮಾಡ್ಕೊಂಡು ಹೋಗುವಾಗ ನನಗೆ ಇದೊಂದು ಚೆನ್ನಾಗಿತ್ತು ಅಂತ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಇಟ್ಸ್ ಗುಡ್.